ಬಿಗ್ ಬಾಸ್ ವೀಕ್ಷಕರಿಗೆ ನಮಸ್ಕಾರ. ಬಿಗ್ ಬಾಸ್ನ ಮಾತುಕತೆಗೆ ಸ್ವಾಗತ. ಸೊ ಇವಾಗ ಮಿಡ್ ವೀಕ್ ಎಲಿಮಿನೇಷನ್ ಅನ್ನೋ ಒಂದು ಸುದ್ದಿ ಕೇಳಿ ಬರ್ತಾ ಇರೋವಂಥದ್ದು. ಸೊ ಆಗಿದ್ರೆ ಈ ವಾರದಲ್ಲಿ ಮಿಡ್ ವೀಕ್ ರಾತ್ರೋರಾತ್ರಿ ಎಲಿಮಿನೇಟ್ ಆಗ್ತಿರುವಂಥ ಸ್ಪರ್ಧಿಗಳ ಪೈಕಿಯಲ್ಲಿ ಯಾರು ಎಲಿಮಿನೇಟ್ ಆಗ್ತಿದ್ದಾರೆ ಅನ್ನೋದನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ 5-6 ಸ್ಪರ್ಧಿಗಳು ಈ ವಾರದಲ್ಲಿ ನಾಮಿನೇಟ್ ಆಗಿರುವಂಥದ್ದು. ಆ ಸ್ಪರ್ಧಿಗಳ ಪೈಕಿಯಲ್ಲಿ ಚೈತ್ರ ಅವರಾಗಿರ್ಬೋದು, ಸ್ಪಂದನ, ಮಾಳು, ಹಾಗೆ ರಘು ಅವರು, ಜೊತೆಗೆ ರಜತ್ ಅವರು ಸೊ ಈ ವಾರದಲ್ಲಿ ನಾಮಿನೇಟ್ ಆಗಿರುವಂಥದ್ದು. ಸೊ ಆ ಸ್ಪರ್ಧಿಗಳ ಪೈಕಿಯಲ್ಲಿ ಸೊ ಯಾರು ಮಧ್ಯರಾತ್ರಿಯಲ್ಲಿ ಎಲಿಮಿನೇಟ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇರುತ್ತೆ. ಯಾಕಂದ್ರೆ ಕಳೆದ ವಾರದಲ್ಲಿ ಸೊ ಎಲಿಮಿನೇಷನ್ ಇರಲಿಲ್ಲ, ಡಬಲ್ ಎಲಿಮಿನೇಷನ್ ಅಂತ ಕೂಡ ಹೇಳಿದ್ರು. ಆದರೆ ಸೀಕ್ರೆಟ್ ರೂಮ್ಗೆ ಕಳಿಸಿದ್ರು. ಸೊ ಕಳೆದ ವಾರದಲ್ಲಿ ಒಬ್ಬ ಸ್ಪರ್ಧಿ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಕಾಮನ್ ಆಗಿ ಬಿಗ್ ಬಾಸ್ ಅಲ್ಲಿ ಯಾರನ್ನಾದ್ರೂ ವೀಕೆಂಡ್ ಅಲ್ಲಿ ಎಲಿಮಿನೇಟ್ ಮಾಡಲಿಲ್ಲ ಅಂತಂದಾಗ ಸೊ ಮಿಡ್ ವೀಕ್ ಎಲಿಮಿನೇಷನ್ ಅನ್ನ ಮಾಡ್ತಾ ಇದ್ರು. ಸೊ ಈಗಾಗಲೇ ಮಿಡ್ ವೀಕ್ ಎಲಿಮಿನೇಷನ್ ಆಗ್ತಾ ಇದೆ ಅನ್ನೋ ಒಂದು ಇನ್ಫಾರ್ಮೇಶನ್ ಸಿಕ್ಕಿರೋವಂಥದ್ದು. ಸೊ ಈ ವಾರ ನಾಮಿನೇಷನ್ ಆಗಿರುವಂಥ ಸ್ಪರ್ಧಿಗಳ ಪೈಕಿಯಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಆದ್ರೆ ಸೊ ಖಂಡಿತವಾಗ್ಲೂ ಅದು ಸ್ಪಂದನ್ ಅವರು ಹೋಗುವಂತಹ ಸಾಧ್ಯತೆಗಳಿದೆ. ಸೊ ಮಿಡ್ ವೀಕ್ ಈ ವಾರದಲ್ಲಿ ಕ್ಯಾನ್ಸಲ್ ಆದ್ರೂ ಸೊ ಮುಂದಿನ ವಾರದಲ್ಲಿ ಹಾಗೆ ಆಗುತ್ತೆ. ಸೊ ಬಟ್ ಸ್ಪಂದನ ಹೋಗೋದಂತೂ ಫಿಕ್ಸ್. ಸೊ ಸ್ಪಂದನ ಅವರ ಒಂದು ಗೇಮ್ ಸೊ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಅಲ್ಲಿರುವಂಥ ಸ್ಪರ್ಧಿಗಳೇ ಅವರನ್ನ ನಾಮಿನೇಟ್ ಮಾಡಿದ್ದಂಥದ್ದು. ಸೊ ಕ್ಯಾಪ್ಟನ್ ರಾಶಿಕಾ ನೇರವಾಗಿ ಅವ್ರನ್ನ ನಾಮಿನೇಟ್ ಮಾಡಿರ್ತಾರೆ. ಸೊ ಅಂದರೆ ನಾಮಿನೇಷನ್ ಯಾರ್ಯಾರನ್ನ ಮಾಡಬೇಕು ಅಂತ ಹೇಳಿದಾಗ ಸೊ ಆ ಪೈಕಿಯಲ್ಲಿ ಸೊ ಈ ವಾರ ಹೋಗುವಂಥ ವೀಕೆಂಡ್ ಎಪಿಸೋಡಲ್ಲಾದರೂ ಆಯಿತು ಅಥವಾ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಾದರೂ ಆಯಿತು ಸೊ ರಾತ್ರೋರಾತ್ರಿ ಹೋಗ್ತಿರೋ ಸ್ಪರ್ಧಿಗಳ ಪೈಕಿಯಲ್ಲಿ ಸೊ ಸ್ಪಂದನ ಅವರು ಈ ವಾರದಲ್ಲಿ ಸೊ ಎಲಿಮಿನೇಟ್ ಆಗ್ತಾರೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಸೊ ನಿಮ್ಮ ಪ್ರಕಾರ ಮಿಡ್ ವೀಕ್ ಎಲಿಮಿನೇಷನ್ ಮಾಡಬೇಕಾ ಅಥವಾ ಕಿಚ್ಚ ಸುದೀಪ್ ಅವ್ರು ಬಂದ ಮೇಲೆ ಎಲಿಮಿನೇಷನ್ ಮಾಡಬೇಕಾ ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.